ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ವಿಡಿಯೋಗಳು ನೋಡ್ತಾ ಬಂದಿದ್ದೀವಿ. ಹೌದು ನಿಜ ಸ್ನೇಹಿತರೆ, ಇದೇನಪ್ಪ ಇದು ಹಂದಿ ತೋಡ್ತಾ ಇರೋದು ನಿಜ ಸ್ನೇಹಿತರೆ. ಇದು ಹಂದಿ ಸಾಕಾಣಿಕೆ ಕೇಂದ್ರವಾಗಿದೆ. ಹಂದಿ ಸಾಕಾಣಿಕೆವಾಗಿ ಇದು ಕೃಷಿ ಇಲಾಖೆಯಲ್ಲೂ ಕೂಡ ಇದಕ್ಕೆ ಮಾಹಿತಿ ಕೊಡ್ತಾರೆ. ಇದಕ್ಕೆ ಟ್ರೈನಿಂಗ್ ಕೂಡ ಇದೆ, ಇದಕ್ಕೆ ಕ್ಲಾಸಸ್ ಕೂಡ ಇದೆ. ಕೃಷಿ ಹೇಗೆದಲ್ಲಿ ಹಂದಿಯನ್ನು ಸಾಕಬೇಕು, ಹೇಗೆ ಅದನ್ನು ಬೆಳೆಸಬೇಕು ಅನ್ನೋದು ಅದ್ರ ಮಾಹಿತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ಎಲ್ಲ ಕೃಷಿ ಇಲಾಖೆಗಳಲ್ಲೂ ಕೂಡ ಇದಕ್ಕೆ ಟ್ರೈನಿಂಗ್ ಕೂಡ ವ್ಯವಸ್ಥೆ ಇದೆ. ಇದನ್ನು ನಮ್ಮ ರೈತರೊಬ್ಬರು ಮಾಡಿರುವ ತೋಟದಲ್ಲಿ ಹಂದಿ ಸಾಕಾಣಿಕೆ ನೋಡಿ. ಹಂದಿ ಸಾಕಾಣಿಕೆಯಿಂದ ಬರುವ ಮಲಮೂತ್ರ ವಿಸರ್ಜನೆಯನ್ನು ಕೂಡ ಅವರ ಮನೆಯ ಭಾಗದಿಂದ, ಅಂದರೆ ಹಂದಿ ಸಾಗಾಣಿಕೆ ಗೋಡನಿಂದ ಸುಮಾರು 100 ಮೀಟರ್ ದೂರದಲ್ಲಿ ಇದನ್ನು ಒಂದು 50 ಅಡಿ ಅಗಲ ತೋಡಿ, ಒಂದು 5 ಅಡಿ ಅಗಲ ತೋಡಿ ಅದನ್ನು ನೀರನ್ನು ಬಿಡ್ತಾರೆ. ಕಾರಣ ಇಷ್ಟೇ ಸ್ನೇಹಿತರೆ, ಅದನ್ನು ಯಾರಿಗೆ ಸ್ಮೆಲ್ ಬರಬಾರ್ದು, ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ದೂರ ಸಾಕಾಣಿಕೆಯಲ್ಲಿ ಮಾಡಿಬಿಟ್ಟು, ಅಂದರೆ ನೀರನ್ನು ಹೊರಗಡೆ ಬಿಟ್ಬಿಟ್ಟು ಅದು ಮಲ ವಿಸರ್ಜನೆಯನ್ನು ನೀರಲ್ಲಿ ತೋಡಿಬಿಟ್ಟು ಅದನ್ನು ಡ್ರೈ ಆದ ಮೇಲೆ ತೋಟಗಳಿಗೆ, ಅಂದರೆ ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ಕೂಡ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಇದು ನೋಡಿ, ಇದೆಲ್ಲ ಹೋಟಲ್ಲು, ಅಂದರೆ ಹೋಟಲು, ಮದುವೆ ಸಮಾರಂಭ ಮತ್ತು ಹೋಟಲ್ಗಳಲ್ಲಿ ಮದುವೆ ಸಮಾರಂಭ ಅಂದರೆ 1 ವರ್ಷಕ್ಕೆ 1, 2, 3, 4 ಆದ ಮದುವೆ. ಆದರೆ ಇದು ಹೋಟ್ಲಲ್ಲಿ ಪ್ರತಿದಿನ ವೇಸ್ಟೇಜ್, ಅಂದರೆ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಮತ್ತು ಊಟಗಳೆಲ್ಲ ವೇಸ್ಟೇಜ್ ಮಾಡೋದು ಅದ್ರ ಬದಲು ಈ ಥರ ಡ್ರಮ್ಮಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಒಬ್ಬ ರೈತರು ಇದನ್ನು ತೊಗೊಂಬಂದು ಈ ಸಾಕಾಣಿಕೆ, ಅಂದರೆ ಹಂದಿ ಸಾಕಾಣಿಕೆಗೆ ಮುಸ್ರೆಯನ್ನು ಹಾಕ್ತಾರೆ. ಅಂದರೆ ಹೋಟೆಲ್ಗಳನ್ನ ಖರೀದಿ ಮಾಡ್ಕೊಬೇಕಂದ್ರೆ ಮುಸ್ರೆಯನ್ನು ನಾವೇ ತೊಗೊಂತೀವಿ ಅಂದ್ಬಿಟ್ಟು ವೇಸ್ಟೇಜ್ ಮಾಡ್ದಿರ, ಅದನ್ನು ಎಲ್ಲೂ ಬಿಸಾಕ್ದಿರ ಮುಸ್ರೆನ ಈ ಥರ ಹಂದಿಗಳಿಗೆ ಸಾಕಾಣಿಕೆಗೆ ತೊಗೊಂಬಂದು ಹಂದಿ ಸಾಕಾಣಿಕೆ ಮಾಡ್ಕೊಬೋದು ಸ್ನೇಹಿತರೆ. ಅಂದರೆ ಹೋಟೆಲ್ಗಳು ಬೇಕು, ಒಂದು 3 ಇಂದ 4 ಹೋಟೆಲ್ಸ್ ಬೇಕಾಗ್ತೈತೆ ಒಂದು 100 ಹಂದಿ ಸಾಕಬೇಕು ಅಂದರೆ. ತುಂಬ ಕಷ್ಟ ಇದೆ, ಆದರೆ ಇದನ್ನು ಮಾಡಿದ್ರೆ ಪ್ರತಿಫಲನೂ ಸಿಗುತ್ತೆ ರೈತ ಬಾಂಧವರೇ, ನಮ್ಮ ರೈತ ಮಿತ್ರರೇ. ನೋಡಿ, ರೈತ ಮಿತ್ರರು ಎಷ್ಟು ಚೆನ್ನಾಗಿ ಹಂದಿಗಳನ್ನ ಸಾಕಿದ್ದಾರೆ. ಇವೆಲ್ಲ ಮತ್ತು ದೊಡ್ಡ ಹಂದಿಗಳು, ಚಿಕ್ಕ ಮರಿಗಳಾಗಿ ಇರ್ತವೆ ಸ್ನೇಹಿತರೆ. ಅಂದರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ಹಂದಿಯನ್ನು ಸಾಕ್ತಾರೆ ರೈತರು. ಅಂದರೆ ಮರಿಗೆ ಸಪ್ರೇಟ್ ಆದ ಗೋಡನ್ ಇರುತ್ತೆ, ಮತ್ತು ಹಂದಿಗಳಿಗೆ ದಪ್ಪದಾಗಿರೋ ಹಂದಿಗಳಿಗೆ ಅದಕ್ಕೆ ಸಪ್ರೇಟ್ ಆದ ಒಂದು ಬೋನ್ ಕೂಡ ಮಾಡಿರ್ತಾರೆ. ಅಂದರೆ ಸೆಡ್ ಮಾಡಿರ್ತಾರೆ, ಹಂದಿ ಸೆಡ್ಡು ಅಂತ ಹೇಳ್ತೀವಲ್ಲ, ದೊಡ್ಡದಾಗಿ ಸೆಡ್ಡು, ಅಂದರೆ 100-150 ಅಡಿ ಅಗಲವಾಗಿ, 200 ಅಡಿ ಅಗಲವಾಗಿ ಸೆಡ್ ಮಾಡಿಕೊಂಡು ಹಂದಿ ಸಾಕಾಣಿಕೆ ಮಾಡ್ತಾರೆ. ಮತ್ತು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಸ್ನೇಹಿತರೆ, ತುಂಬ ಸ್ವಚ್ಛತವಾಗಿ ಇಟ್ಕೊಳ್ತಾರೆ. ನೋಡಿ, ಹಂದಿಗೆ ಬೇಕಾಗಿರುವ ಫುಡ್ಗಳು, ಅಂದರೆ ಬ್ರೆಡ್ಡು, ಬಿಸ್ಕೆಟು, ಬೇಕ್ರಿ ಐಟಮು, ಅದು ಇವೆಲ್ಲ ವೇಸ್ಟೇಜ್ನ ನಮ್ಮ ಹಂದಿಗಳಿಗೆ ಕೊಡ್ಕೊಬೋದು. ತುಂಬ ಹಂದಿ ಸಾಕಾಣಿಕೆ ತುಂಬ ಬೆನಿಫಿಟ್ ಇದೆ, ಆದರೆ ಅಷ್ಟೇ ಕಷ್ಟ ಇದೆ ರೈತ ಬಾಂಧವರೇ, ನನ್ನ ರೈತ ಮಿತ್ರರೇ. ನೋಡ್ತಾ ಇರ್ಬೋದು ಹಂದಿ ಮರಿಗಳಿದು. ಹಂದಿ ಮರಿಗಳಿಗೆ ಅದಕ್ಕೆ ಸಪ್ರೇಟ್ ಆದ ಗೋಡನ್ ಇರುತ್ತೆ, ಅದಕ್ಕೆ ಸಪ್ರೇಟ್ ಆದ ಬೋನ್ ಇರುತ್ತೆ, ಅವನು ಹಂದಿಗಳನ್ನೇ ಸಾಕ್ತಾರೆ. ಮತ್ತು ಇದೇ ವೇಸ್ಟೇಜು, ಅಂದರೆ ದಿನದ ಬೆಳಗ್ಗೆ ಒಂದು 3 ಗಂಟೆಗೆ ಹೋಗ್ಬೇಕಾಗ್ತದೆ ಬೆಳಗಿನ ಜಾವ ಹೋಟೆಲ್ಗೆ, ಮತ್ತು ಬೆಳಗಿಂದೆಲ್ಲ ಮುಗಿದಿದ್ದು ಸಂಜೆ ನೈಟು 11, 10:30, 11 ಗಂಟೆಗೆ ಹೋಗಿ ತೊಗೊಂಬರ್ಬೇಕಾಗ್ತದೆ. ಇದೆಲ್ಲ ಹಂದಿಗೆ ಬೇಕಾಗುವ ಆಹಾರ. ಅಂದರೆ ಮುಸೆ ನೀರನ್ನೇ ಹಾಕ್ಕೊಂಡು ಹಂದಿ ಸಾಕಾಣಿಕೆ ಮಾಡ್ಬೋದು ಸ್ನೇಹಿತರೆ. ಇದೊಂದು ಭಾಳ ಅಪರೂಪವಾದ ಅಂತೇನಿಲ್ಲ, ಎಲ್ಲ ಬೆನಿಫಿಟ್ ಚೆನ್ನಾಗಿದೆ. ಅಂದರೆ ಊರಿನ ಹೊರಗಡೆ ಇರಬೇಕು, ಅಂದರೆ ಬೆಟ್ಟ ಗುಟ್ಟ ಪ್ರದೇಶದಲ್ಲಿ ಮತ್ತು ಊರಿನ ತೋಟದ ಭಾಗದಲ್ಲಿ, ಅಂದರೆ ಊರಿಂದ 4-5 ಕಿಲೋಮೀಟರ್ ದೂರದ ಭಾಗದಲ್ಲಿರುವ ಜಾಗದಲ್ಲಿ ಹಂದಿನ ಸಾಕಾಣಿಕೆ ಮಾಡಬಹುದು. ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ, ತುಂಬ ಅನುಕೂಲವೂ ಇದೆ, ಮತ್ತು ಅಷ್ಟೇ ಕಷ್ಟಕರವಾಗಿದೆ. ಅದಕ್ಕೆ ಆರೈಕೆಯೂ ಚೆನ್ನಾಗಿ ಮಾಡಬೇಕಾಗ್ತದೆ, ಇಂಜೆಕ್ಷನು ಪ್ರತಿಯೊಂದು ನೋಡ್ಕೊಬೇಕಾಗ್ತದೆ. ಅವಕ್ಕೇನೆ ಮನುಷ್ಯನ ಹೇಗೆ ಸಾಕಾಣಿಕೆ ಮಾಡಬೇಕು ಅದೇ ಥರ ಹಂದಿನೂ ಕೂಡ ಸಾಕಣೆ ಮಾಡಬೇಕಾಗ್ತದೆ. ಹಸು ಹೇಗೆ ಸಾಕಣೆ ಮಾಡ್ತೀವಿ, ಹೈನುಗಾರಿಕೆ ಮತ್ತು ಹಸು ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತೀವಿ ಅದೇ ಥರ ಹಂದಿ ಸಾಕಾಣಿಕೆಯೂ ಕೂಡ ಮಾಡ್ಕೊಬೇಕಾಗ್ತದೆ. ತುಂಬ ಬೆನಿಫಿಟ್ ಇದೆ, ಇದ್ರ ಉಪಯೋಗನೂ ಪಡ್ಕೊಬೋದು ಎಲ್ಲ ರೈತ ಬಾಂಧವರು, ಎಲ್ಲ ಸ್ನೇಹಿತರು. ಅಷ್ಟೇ ಸ್ವಚ್ಛತವಾಗಿ ಇಟ್ಕೊಬೇಕಾಗ್ತೈತೆ ಹಂದಿನ. ಅಂದರೆ 2-3 ಇಂಚ್ ನೀರು ಬರಬೇಕಾಗ್ತದೆ. ಅಂದರೆ ಹೊರಗಡೆ ಇರಬೇಕು, ಊರಿಂದ 4-5 ಕಿಲೋಮೀಟ್ರ್ ದೂರ ಹೊರಭಾಗಿದ್ದು ಅದನ್ನು ನೀಟಾಗಿ ಮೈ ತೊಳೆದು ಅವುಗಳಿಗೆ ಮತ್ತು ಅವು ಊಟನೂ ಅಷ್ಟೇ ಕ್ಲೀನಾಗಿ ಸ್ವಚ್ಛವಾಗಿರೋ ಊಟ ಇಟ್ಕೊಂಡು ಎಲ್ಲ ನೋಡಿಕೊಂಡು ಆರೈಕೆ ಮಾಡಿದ್ರೆ ಹಂದಿ ಸಾಕಾಣಿಕೆಯಲ್ಲಿ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ. ಇದರ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ, ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಸ್ಕಿಪ್ ಮಾಡ್ತಾರೆ. ನೋಡಿ, ಅಡಿಕೆ ಗಿಡನೂ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನೋಡಿ, ಆ ಅಡಿಕೆ ಗಿಡಕ್ಕೆ ಗೊಬ್ಬರವನ್ನೆಲ್ಲ ಹಾಕ್ಕೊಬೋದು. ಮತ್ತು ಈ ವ್ಯಾನಲ್ಲಿ, ಅಂದರೆ ಈ ಬುಲೋರ ವ್ಯಾನಲ್ಲಿ ಹೋಗಿ ಆದರೂ ನಾವು ಹೋಟೆಲ್ಗಳಿಂದ ಪರ್ಚೇಸ್ ಮಾಡ್ಕೊಂಡು, ಅಂದರೆ ಊಟ ಅದೆಲ್ಲ ಸೇಕರಣೆ ಮಾಡಿರ್ತಾರಲ್ಲ ಮುಸ್ರೆನ, ಅದನ್ನು ತೊಗೊಂಬಂದು ಈ ಹೋಟೆಲ್ಗಳ ಹಂದಿಗಳಿಗೆ ಅವಕ್ಕೆ ಹಾಕ್ಕೊಬೇಕು. ಮತ್ತು ಅದರಲ್ಲಿ ಇಲ್ಲಿವಾಗ ಗೊಬ್ಬರ ನೋಡ್ಸಿನಲ್ಲ ನಿಮಗೆ, ಆ ಮೊದಲೇ ಗೊಬ್ಬರ, ಆ ಗೊಬ್ಬರನೆಲ್ಲ ಅಲ್ಲಿರುವ ಅಡಿಕೆ ಗಿಡ, ತೆಂಗಿನ ಗಿಡಕ್ಕೂ ನಾವು ಗೊಬ್ಬರ ಹಾಕ್ಕೊಬೋದು. ಒಳ್ಳೆ ಗೊಬ್ಬರ ಅದು, ಚೆನ್ನಾಗಿ ಅಡಿಕೆ ಕಾಯಿನೂ ಬಿಡುತ್ತೆ, ತೆಂಗಿನಕಾಯಿನೂ ಬಿಡುತ್ತೆ. ನೋಡ್ತಾ ಇರ್ಬೋದು ಹಂದಿಗಳು. ಇದು ಹಂದಿಯನ್ನು ಒಳ್ಳೆ ಮುಖ್ಯವಾದ ಒಂದು ಸೆಡ್ಡು, ಅಂದರೆ ದಪ್ಪಗಿರೋಕ್ಕೆ ಒಂದು 100-150 ಕ್ವಿಂಟಲ್ ಬರುವಂಥ ಹಂದಿ ಮರಿಗಳನ್ನೇ ಸಪ್ರೇಟಾಗಿ ಇಟ್ಕೊತಾರೆ.
ತುಂಬ ಉಪಯುಕ್ತಕರವಾಗಿದೆ, ಬೆನಿಫಿಟ್ ಇದೆ ಸ್ನೇಹಿತರೆ. ಹಾಗೆ ಇದನ್ನು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ, ತುಂಬ ಮಾಡಿದರೆ ತುಂಬ ಬೆನಿಫಿಟ್ಟು. ಒಳ್ಳೆಯ ಮತ್ತೆ ಹೊಸ ವಿಷಯ ವಿಡಿಯೋ ಮಾಡಿ ನಿಮ್ಮದೇ ತರ್ತೀನಿ ರೈತ ಬಾಂಧವರೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ರವೀಂದ್ರ. ಥ್ಯಾಂಕ್ ಯು, ಬಾಯ್.